ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ SR ಟಿವಿ ಕನ್ನಡ ಚಾನೆಲ್ಗೆ ಸ್ವಾಗತ. ನೀವು ಅಶ್ವತ್ಥಕಟ್ಟೆ ಅಥವಾ ಅರಳಿಕಟ್ಟೆ ಅಥವಾ ನಾಗರಕಟ್ಟೆ ಹೆಸರು ಕೇಳಿರ್ತೀರಿ, ನೋಡಿರ್ತೀರಿ. ಅಲ್ಲಿ ನಿಮಗೆ 3 ಪ್ರಮುಖವಾಗಿ ನಾಗದೇವತೆಗಳ ವಿಗ್ರಹಗಳು ಕಾಣಿಸುತ್ತೆ. ಒಂದು ಜಂಟಿ ಹಾವು, ಮಧ್ಯದಲ್ಲಿ ನಾಗದೇವತೆ, ಕೊನೆಯಲ್ಲಿ ಒಂಟಿಯಾಗಿರುವಂತಹ ಒಬ್ಬ ನಾಗರಾಜನ ಪ್ರತಿಮೆಗಳು ಕಾಣಿಸುತ್ತೆ. ಈ ಮೂವರು ಯಾರು? ಇವರನ್ನ ಪೂಜೆ ಮಾಡೋದ್ರಿಂದ ನಮಗೆ ಸಿಗೋಂತ ಉಪಯೋಗ ಏನು? ಇವರ ಹಿಂದೆ ಒಂದು ದೊಡ್ಡ ಚರಿತ್ರೆನೇ ಇದೆ. ಆ ಎಲ್ಲಾ ವಿವರಗಳನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಆದ್ರೆ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಹೊಸ ವಿಡಿಯೋ ನೋಟಿಫಿಕೇಶನ್ಸ್ಗಾಗಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಬೇಡಿ. ಈಗ ನೀವು ಕಶ್ಯಪ ಪ್ರಜಾಪತಿ ಹೆಸರು ಕೇಳಿರ್ತೀರಿ. ಈ ಕಶ್ಯಪ ಪ್ರಜಾಪತಿನೇ ಎಷ್ಟೋ ಜೀವರಾಶಿಗಳಿಗೆ ತಂದೆ. ರಾಕ್ಷಸರು ದೇವತೆಗಳಿಗೂ ಕೂಡ ತಂದೆ ಇವರೇ. ಈ ಕಶ್ಯಪ ಪ್ರಜಾಪತಿಗೆ ಒಟ್ಟು 13 ಜನ ಹೆಂಡತಿರು. ಅದರಲ್ಲಿ ಕದ್ರುವ ಕೂಡ ಒಬ್ಳು. ಕಶ್ಯಪ ಹಾಗೂ ಕದ್ರುವಳಿಗೆ ಜನಿಸುವಂತ ಸಂತಾನನೇ ಹಾವುಗಳು. 1000 ಗಂಡು ಹಾವುಗಳಿಗೆ ಜನ್ಮ ಕೊಡ್ತಾಳೆ ಕದ್ರುವ. ಆದ್ರೂ ಕೂಡ ಕದ್ರುವಳಿಗೆ ಒಂದೇ ಒಂದು ಕೊರಗಿರುತ್ತೆ. 1000 ಗಂಡು ಮಕ್ಕಳಿದ್ರೂ ಒಂದೇ ಒಂದು ಹೆಣ್ಣು ಮಗು ಇಲ್ವಲ್ಲ ಅಂತ. ಹಾಗಾಗಿ ಕದ್ರುವ ಒಂದು ಬೊಂಬೆನ ತಯಾರಿಸಿ ಅದನ್ನ ಹೆಣ್ಣು ಮಗುವಂತೆ ಅಲಂಕಾರ ಮಾಡಿ ಅವಳೇ ಮಗಳು ಅನ್ನೋ ಭ್ರಮೆನಲ್ಲಿ ಬದುಕ್ತಾ ಇರ್ತಾಳೆ. ಇದು ಹೀಗಿರುವಾಗ ಒಂದು ದಿನ ಪಾರ್ವತಿ ಪರಮೇಶ್ವರರು ರತಿಕ್ರೀಡೆ ಆಡುವಾಗ ಒಂದೇ ಒಂದು ಶಿವನ ತೇಜಸ್ಸಿನ ಹನಿ ಈ ಕದ್ರುವಾಳ ಬೊಂಬೆ ಮೇಲೆ ಬೀಳುತ್ತೆ. ಶಿವನ ತೇಜಸ್ಸು ಅಂದ್ರೆ ಸಾಮಾನ್ಯ ಅಲ್ಲ. ಆ ರೀತಿ ತೇಜಸ್ಸು ಬಿದ್ದ ಕೂಡಲೇ ಈ ಬೊಂಬೆಗೆ ಜೀವ ಬರುತ್ತೆ. ಆ ರೀತಿ ಜೀವ ಬಂದಂತ ಮಗುನೇ ಮಾನಸಾದೇವಿ. ಈ ಮಾನಸಾದೇವಿ ಶಿವನ ಮಾನಸಪುತ್ರಿ. ಈ ಮಾನಸಾದೇವಿ ಸ್ವಲ್ಪ ಬುದ್ಧಿ ಬಂದ ಕೂಡಲೇ ಮನೆ ಬಿಟ್ಟು ತಪಸ್ಸು ಮಾಡೋಕೆ ಹೊಟ್ಟೋಗ್ತಾಳೆ. ಇವಳಿಗೆ ಮನೆ, ಮಠ, ಊಟ, ನಿದ್ದೆ ಎಲ್ಲ ಕೂಡ ತಪಸ್ಸೇ ಆಗಿರುತ್ತೆ. ಈ ರೀತಿ ತಪಸ್ಸು ಮಾಡ್ತಾ ಮಾಡ್ತಾ ಅವಳ ದೇಹ ಎಲ್ಲ ಬರಡಾಗೋಗುತ್ತೆ. 1000 ಜನ ಅಣ್ಣ ತಮ್ಮಂದ್ರಿಗೆ ಒಬ್ಳೇ ಒಬ್ಳು ತಂಗಿ. ತಂಗಿ ಅಂದ್ರೆ ಎಲ್ರಿಗೂ ಪಂಚಪ್ರಾಣ. ಆದ್ರೆ ಇವಳು ಮಾತ್ರ ತಪಸ್ಸು ಮಾಡ್ತಾನೆ ಇರ್ತಾಳೆ. ಮನೆಗೆ ಬರಲ್ಲ, ಊಟ ತಿನ್ನಲ್ಲ, ಅಣ್ಣ ತಮ್ಮಂದ್ರ ಜೊತೆ ಮಾತಾಡಲ್ಲ. ಇದೇ ಕೊರಗಾಗೋಗುತ್ತೆ ವಾಸುಕಿಗೆ. ಇದು ಹೀಗಿರುವಾಗ ಒಂದು ದಿನ ವಾಸುಕಿಗೆ ಒಂದು ಕನಸು ಬೀಳುತ್ತೆ. ಆ ಕನಸಲ್ಲಿ ನಿನ್ನ ತಂಗಿನ ಜರತ್ಕರು ಅನ್ನೋ ಹೆಸರಲ್ಲಿ ಕರಿ, ಇದು ದೈವ ನಿರ್ಣಯ ಅಂತ ಬರುತ್ತೆ. ಇನ್ನು ದೈವ ನಿರ್ಣಯ ಅನ್ನೋ ಕಾರಣಕ್ಕೆ ಅಂದಿನಿಂದ ವಾಸುಕಿ ಹಾಗೂ ಸಹೋದರರು ಎಲ್ಲರೂ ಕೂಡ ಮಾನಸಾದೇವಿನ ಜರತ್ಕರು ಅಂತ ಕರೀತಾ ಇರ್ತಾರೆ. ಈ ಕತೆ ಸ್ವಲ್ಪ ಪಕ್ಕಕ್ಕಿಡೋಣ. ಈಗ ಒಬ್ರು ಮುನಿ ಇರ್ತಾರೆ. ಈ ಮುನಿ ಕೂಡ ಮಾನಸಾದೇವಿ ತರಾನೇ ಮನೆ, ಮಠ, ಅಪ್ಪ ಅಮ್ಮ ಎಲ್ಲರನ್ನೂ ಚಿಕ್ಕ ವಯಸ್ಸಿನಲ್ಲೇ ಬಿಟ್ಟು ತಪಸ್ಸು ಮಾಡ್ತಾ ಕೂತಿರ್ತಾರೆ. ಇವರು ಮಹಾನ್ ತಪಶಕ್ತಿ ಸಂಪನ್ನರು. ಒಂದು ದಿನ ಇವರು ಕಾಡಲ್ಲಿ ಹೋಗುವಾಗ ಒಂದು ದೊಡ್ಡ ಮರ ಕಾಣಿಸುತ್ತೆ. ಆ ಮರದ ಒಂದು ಕೊಂಬೆಗೆ ಕೆಲವರು ಸೂಕ್ಷ್ಮ ರೂಪದಲ್ಲಿ ತಲೆ ಕೆಳಗಾಗಿ ನೇತಾಡ್ತಾ ಇರ್ತಾರೆ. ಆ ಮರದ ಕೊಂಬೆನ ಅದಾಗಲೇ ಒಂದು ಇಲಿ 90 ಭಾಗದಷ್ಟು ಕಚ್ಚಾಕಿರುತ್ತೆ. ಇನ್ನು ಕೆಲವೇ ದಿನಗಳಲ್ಲಿ ಆ ಕೊಂಬೆ ನೆಲದ ಮೇಲೆ ಬೀಳುವಂತ ಪರಿಸ್ಥಿತಿಯಲ್ಲಿರುತ್ತೆ. ಆಗ ಈ ಮುನಿ ಅವರ ಹತ್ರ ಹೋಗಿ, ಅಯ್ಯೋ ಮಹಾನುಭಾವ್ರೆ, ನೀವು ನೇತಾಡ್ತಾ ಇರುವಂತ ಈ ಮರದ ಕೊಂಬೆ ಕೆಲವೇ ದಿನಗಳಲ್ಲಿ ಕೆಳಗಡೆ ಬೀಳೋ ಹಾಗಿದೆ. ನೀವು ಈ ರೀತಿ ನೇತಾಡೋಕೆ ಕಾರಣ ಏನು? ನನ್ನಿಂದ ಏನಾದ್ರೂ ಸಹಾಯ ಆಗ್ಬೋದಾ ಅಂತ ಕೇಳ್ತಾರೆ. ಅದಕ್ಕವರು, ನಾವು ನಮ್ಮ ಕಷ್ಟನ ಏನಂತಪ್ಪ ಹೇಳೋದು? ನಮ್ಮ ವಂಶದಲ್ಲಿ ಒಬ್ಬ ನೀಚ ಇದ್ದಾನೆ. ಅವನ ಕಾರಣದಿಂದ ನಮಗೀ ಕಷ್ಟ ಬಂತು. ಅವನು ಮದುವೆ ಇಲ್ದಿರ, ಸಂತಾನ ಇಲ್ದಿರ ಬದುಕ್ತಾ ಇದ್ದಾನೆ. ಅವನ ಕಾರಣದಿಂದ ನಾವು ಪಿತೃಲೋಕಕ್ಕೆ ಹೋಗೋಕ್ಕಾಗದೆ, ಭೂಲೋಕದಲ್ಲಿ ಬದುಕೋಕಾಗದೆ ಈ ರೀತಿ ಮಧ್ಯದಲ್ಲಿ ತಲೆ ಕೆಳಗಾಗಿ ನೇತಾಡೋ ಪರಿಸ್ಥಿತಿ ಬಂದಿದೆ ಅಂತ ಹೇಳ್ತಾರೆ. ಆಗ ಈ ಮುನಿ, ಅಯ್ಯಯ್ಯೋ, ನಿಮಗಿಷ್ಟೊಂದು ಕಷ್ಟ ಕೊಟ್ಟಂತ ನಿಮ್ಮ ವಂಶಸ್ಥನ ಹೆಸರೇನು? ಅವನ ಹೆಸರೇಳಿ, ಅವನ ನಾನು ಹೇಗಾದ್ರೂ ಪತ್ತೆ ಹಚ್ಚಿ ನಿಮ್ಮ ಕಷ್ಟನ ಬಗೆಹರಿಸ್ತೀನಿ ಅಂತ ಹೇಳ್ತಾರೆ. ಆಗ ಆ ಮುನಿಗಳು, ನಮ್ಮ ವಂಶಸ್ಥನ ಹೆಸರು ಜರತ್ಕರು ಅಂತ ಹೇಳ್ತಾರೆ. ಈ ಮುನಿ ಹೆಸರು ಕೂಡ ಜರತ್ಕರು. ಈ ಮುನಿ ಅವರಿಗೆ ಕ್ಷಮೆ ಕೇಳಿ, ನನ್ನನ್ನ ಕ್ಷಮಿಸಿ ಪೂರ್ವಿಕರೇ, ನಾನು ಮದುವೆ ಆಗ್ತೀನಿ, ಒಂದು ಸಂತಾನ ಪಡೀತೀನಿ. ಆದ್ರೆ ನನ್ನ ಹೆಸರಿರುವಂತ ಕನ್ಯೆ ಸಿಕ್ಕರೆ ಮಾತ್ರ ನಾನು ಮದುವೆ ಆಗ್ತೀನಿ ಅಂತ ಹೇಳ್ತಾರೆ. ಆಗ ಆ
ಮುನಿಗಳು ಹೇಳ್ತಾರೆ, ನಿನ್ನ ಹೆಸರಿನ ಕನ್ಯೆ ಇದಾಗಲೇ ಹುಟ್ಟಾಯ್ತು. ನೀನು ಒಂದು ಉತ್ತಮವಾದ ಸಂತಾನ ಪಡಿತೀಯ. ಆ ಸಂತಾನ ಎಷ್ಟೋ ಮಹತ್ತರ ಕಾರ್ಯಗಳನ್ನು ಮಾಡುತ್ತೆ ಅಂತ ಹೇಳಿ ಇವನನ್ನ ಕಳಿಸ್ಕೊಡ್ತಾರೆ. ಈ ವಿಷಯ ಒಂದು ಹಾವು ಕೇಳಿಸ್ಕೊಂಡು ವಾಸುಕಿಗೆ ತಿಳಿಸುತ್ತೆ. ಆಗ ವಾಸುಕಿಗೆ ಯಾಕೆ ಮಾನಸಾದೇವಿನ ಜರತ್ಕರು ಅನ್ನೋ ಹೆಸರಲ್ಲಿ ಕರೆಯುವಂತೆ ಕನಸು ಬಂತು ಅನ್ನೋದು ಅರ್ಥ ಆಗುತ್ತೆ. ಆಗ ವಾಸುಕಿ ತಂಗಿ ಮಾನಸಾದೇವಿನ ಕರ್ಕೊಂಡು ಕಾಡಲ್ಲಿ ಮಾರುವೇಷ ಬದಲಾಯಿಸ್ಕೊಂಡು ಒಂದು ಚಿಕ್ಕ ಕುಟೀರ ಕಟ್ಕೊಂಡು ಅಲ್ಲೇ ವಾಸ ಮಾಡ್ತಿರ್ತಾನೆ. ಅದೇ ದಾರಿಲಿ ಜರತ್ಕರು ಬಂದು ಭಿಕ್ಷಾಂದೇಹಿ ಅಂತ ಕೇಳಿದಾಗ ವಾಸುಕಿ ತಂಗಿ ಜರತ್ಕರು ಕೈನ ಈ ಜರತ್ಕರು ಮುನಿಯ ಕೈಯಲ್ಲಿಟ್ಟು, ನನ್ನ ತಂಗಿನೇ ನಿಮಗೆ ಭಿಕ್ಷೆ ಹಾಕ್ತಿದ್ದೀನಿ ತಗೊಳ್ಳಿ ಅಂತ ಹೇಳ್ತಾನೆ. ಆಗ ಈ ಮುನಿ, ಅಯ್ಯಯ್ಯೋ ಎಂತ ಕೆಲಸ ಮಾಡ್ಬಿಟ್ಟೆ, ನಾನು ಮದುವೆ ಆಗಲ್ಲ, ಮದುವೆ ಆದ್ರೆ ನನ್ನ ಹೆಸರಿನ ಕನ್ಯೆನ ಮಾತ್ರ ಮದುವೆ ಆಗ್ತೀನಿ ಅಂತ ಹೇಳ್ತಾನೆ. ಅದಕ್ಕೆ ವಾಸುಕಿ, ನನ್ನ ತಂಗಿ ಹೆಸರು ಜರತ್ಕರು, ನಿಮ್ಮ ಹೆಸರೇನು ಮುನಿಗಳೇ ಅಂತ ಕೇಳ್ತಾನೆ. ಆಗ ಮುನಿ ನಗ್ತಾ, ನಿನ್ನ ತಂಗಿನ ನಾನು ಮದುವೆ ಆಗ್ತೀನಿ, ಆದ್ರೆ ನನ್ನದೊಂದು ಷರತ್ತಿದೆ. ನಿನ್ನ ತಂಗಿ ಯಾವಾಗ್ಲೂ ಕೂಡ ನನ್ನನ್ನ ಅನುಮಾನಿಸಬಾರ್ದು, ಹಾಗೆ ಅವಮಾನಿಸಬಾರ್ದು. ಈ ಎರಡರಲ್ಲಿ ಒಂದನ್ನಾದ್ರೂ ಯಾವತ್ತು ಮಾಡ್ತಾಳೋ ಆ ಕ್ಷಣ ಅವಳನ್ನ ಬಿಟ್ಟು ನಾನು ಹೊಟ್ಟೋಗ್ತೀನಿ ಅಂತ ಹೇಳ್ತಾರೆ. ಸರಿ ಅಂತ ಹೇಳಿ ಮದುವೆ ಮಾಡಿಸ್ತಾನೆ ವಾಸುಕಿ. ತಂಗಿ ಹಾಗೂ ಬಾವನ್ನ ಎಷ್ಟೋ ಆಡಂಬರದಿಂದ ನೋಡ್ಕೋಬೇಕು ಅಂತ ಆಸೆ ಪಡ್ತಾನೆ. ಕೆಲ ಕಾಲ ಹೀಗೆ ಕಳೆಯುತ್ತೆ. ಪ್ರತಿ ಕ್ಷಣ ಕೂಡ ಈ ಜರತ್ಕರು ಮುನಿ ಮಾನಸಾದೇವಿನ ಅವಮಾನ ಮಾಡ್ತಾನೆ ಇರ್ತಾರೆ, ಚುಚ್ಚು ಮಾತುಗಳು ಆಡ್ತಾನೆ ಇರ್ತಾರೆ. ಯಾಕಂದ್ರೆ ಯಾವುದೋ ಒಂದು ಕ್ಷಣ ಮಾನಸಾದೇವಿ ಕಂಟ್ರೋಲ್ ತಪ್ಪಿ ಏನಾದ್ರೂ ಒಂದು ಬೈಲಿ ಅಂತ. ಆಗ ಮಾನಸಾದೇವಿನ ಬಿಟ್ಟು ಹೊಟ್ಟೋಗಿ ತಪಸ್ಸು ಮಾಡ್ಕೊಳ್ಳೋಣ ಅನ್ನೋದೇ ಜರತ್ಕರು ಮುನಿ ಆಸೆ. ಆದ್ರೆ ಈ ತಾಯಿಗೆ ಎಷ್ಟೊಂದು ಸಮಾಧಾನ ಅಂದ್ರೆ, ಗಂಡ ಏನಂದ್ರೂ ಕೂಡ ಒಂದು ಮಾತು ಕೂಡ ಹಿಂದೆ ಮಾತಾಡಲ್ಲ. ಅಷ್ಟೇ ಸಂತೋಷವಾಗಿ ಗಂಡನ ಸೇವೆ ಮಾಡ್ತಾ ಕಳೀತಾಳೆ. ಒಂದು ದಿನ ಜರತ್ಕರು ಮುನಿ ಮನೆಗೆ ಬಂದು, ನನಗೆ ಸುಸ್ತಾಗ್ತಿದೆ, ನಿನ್ನ ಮಡಿಲಲ್ಲಿ ಮಲ್ಕೋತೀನಿ ಅಂತ ಹೇಳ್ತಾರೆ. ಸಂತೋಷವಾಗಿ ಗಂಡನ್ನ ಮಡ್ಲಲ್ಲಿ ಮಲಗಿಸ್ಕೊಂಡು ಬೀಸಣಿಗೆಯಿಂದ ಗಾಳಿ ಬೀಸ್ಕೊಂಡು ಕೂತಿರ್ತಾಳೆ ಮಾನಸಾದೇವಿ. ಆದ್ರೆ ಸಂಜೆ ಸಮಯ ಹತ್ರ ಆಗುತ್ತೆ. ಇನ್ನು ಸೂರ್ಯ ಅಸ್ತಮಿಸುವಂತ ಸಮಯ, ಪ್ರದೋಷ ಕಾಲ ಬರ್ತಿದೆ. ಈ ಸಂಜೆ ಸಮಯದಲ್ಲಿ ನಿದ್ದೆ ಮಾಡಿದ್ರೆ ತುಂಬಾನೇ ದೋಷ ಬರುತ್ತೆ. ಅದೇ ಪ್ರಕಾರ ಅವರು ಕೂಡ ಸಂಧ್ಯಾ ವಂದನೆ ಮಾಡಬೇಕು. ಗಂಡ ನೋಡಿದ್ರೆ ನಿದ್ದೆಯಿಂದ ಏಳ್ತಿಲ್ಲ. ಇನ್ನು ಗಂಡನ್ನ ನಿದ್ದೆಯಿಂದ ಏಳಿಸಿದ್ರೆ ಗಂಡನ ಕೋಪಕ್ಕೆ ಗುರಿಯಾಗಬೇಕು. ಇನ್ನು ಹಾಗೆ ಬಿಟ್ರೆ ಗಂಡ 2 ದೋಷಗಳಿಗೆ ಗುರಿಯಾಗ್ತಾನೆ. ಹೀಗೆ ತುಂಬಾ ಹೊತ್ತು ಯೋಚಿಸಿ, ಪರವಾಗಿಲ್ಲ, ಗಂಡ 2 ದೋಷಗಳಿಗೆ ಗುರಿಯಾಗೋಕ್ಕಿಂತ ಗಂಡನಿಂದ 4 ಮಾತು ಬಯಸ್ಕೊಳ್ಳೋಣ ಅನ್ಕೊಂಡು ನಿಧಾನವಾಗಿ ಎಬ್ಸಿ, ಸೂರ್ಯ ಅಸ್ತಮಿಸುವ ಸಮಯ ಬಂದಾಯ್ತು, ನೀವು ಸಂಧ್ಯಾ ವಂದನೆ ಮಾಡಬೇಕು ಅಂತ ನಿಧಾನವಾಗಿ ಎಬ್ಬಿಸ್ತಾಳೆ. ಅಷ್ಟೇ. ಜರತ್ಕರು ಮುನಿ ಕೋಪದಿಂದ ಮೇಲೆದ್ದು, ನಾನು ಮಲಗಿರೋವಾಗ ಸೂರ್ಯ ಅಸ್ತಮಿಸ್ತಾನ, ಸೂರ್ಯನಿಗೆ ಅಷ್ಟೊಂದು ಧೈರ್ಯ ಇದೆಯಾ? ಅಂದ್ರೆ ನೀನು ನನ್ನ ತಪಶಕ್ತಿನ ಅನುಮಾನಿಸಿದ್ಯಾ, ನೀನು ನನ್ನನ್ನ ಅವಮಾನಿಸಿದ್ಯಾ ಅಂತ ಹೇಳಿ ಮನೆಯಿಂದ ಚಕಚಕ ಹೊರಗಡೆ ಹೊಟ್ಟೋಗ್ತಾರೆ. ಇಲ್ಲಿ ಮಾನಸಾದೇವಿಗೆ ಏನು ಅರ್ಥ ಆಗಲ್ಲ. ಇಷ್ಟು ಚಿಕ್ಕ ವಿಷಯಕ್ಕೆ ಗಂಡ ಯಾಕಿಷ್ಟು ಕೋಪ ಮಾಡ್ಕೊಂಡಿದ್ದಾರೆ ಅಂತ ಎಷ್ಟೋ ರೀತಿಲಿ ಗಂಡನ್ನ ಕನ್ವಿನ್ಸ್ ಮಾಡೋಕೆ ಟ್ರೈ ಮಾಡ್ತಾಳೆ. ಆದ್ರೂ ಕೂಡ ಜರತ್ಕರು ಮುನಿ ಬಗ್ಗಲ್ಲ. ನಾನಿನ್ನ ಮನೆಗೆ ಬರಲ್ಲ, ನೀನ್ ನನ್ನ ಹೆಂಡ್ತಿನೇ ಅಲ್ಲ ಅಂತ ಹೇಳ್ತಾರೆ. ಸರಿ, ಮಾನಸಾದೇವಿ ಇನ್ನೇನು ಮಾಡಲು ಸಾಧ್ಯ ಆಗದೆ ಗಂಡನ ಹತ್ರ ಹೋಗಿ, ಸರಿ, ನೀವು ನಿಮ್ಮ ಪೂರ್ವಿಕರಿಗೆ ನನಗೊಂದು ಸಂತಾನ ಕೊಡ್ತೀನಿ ಅಂತ ಮಾತು ಕೊಟ್ಟಿದ್ದೀರಿ, ಅದ್ರ ಕತೆ ಏನು ಅಂತ ಕೇಳ್ತಾಳೆ. ಆಗ ಜರತ್ಕರು ಮುನಿ ಮಾನಸಾದೇವಿ ಹೊಟ್ಟೆ ನೋಡ್ತಾ ಅಸ್ಥಿ ಅಂತ ಹೇಳ್ತಾರೆ. ಅಂದ್ರೆ ಅದಾಗಲೇ ಮಾನಸಾದೇವಿ ಹೊಟ್ಟೆಯೊಳಗೆ ಒಂದು ಭ್ರೂಣ ತಯಾರಾಗಿರುತ್ತೆ. ತಾಯಿಗೂ ಕೂಡ ಗೊತ್ತಿಲ್ಲ ಅವಳು ಹೊಟ್ಟೆ ಒಳಗಡೆ ಮಗು ಇದೆ ಅಂತ. ಆದ್ರೆ ತಂದೆಗೆ ಆ ವಿಷಯ ಗೊತ್ತಾಯ್ತು. ಆಗ ನೀವೇ ಅರ್ಥ ಮಾಡ್ಕೊಳ್ಳಿ ಈ ಜರತ್ಕರು ಮುನಿ ತಪಸ್ ಶಕ್ತಿ ಎಷ್ಟಿದೆ ಅಂತ. ಸರಿ, ಧನ್ಯೋಸ್ಮಿ ಸ್ವಾಮಿ ಅಂತಾಳೆ ಮಾನಸಾದೇವಿ. ಆಗ ಜರತ್ಕರು ಮುನಿ, ಮಾನಸ, ನಿನ್ನ ನಾನು ಮದುವೆ ಆದಾಗಿಂದ ಅವಮಾನಿಸ್ತಾನೇ ಇದ್ದೀನಿ, ಆ ವಿಷಯ ನನಗೂ ಗೊತ್ತು. ನೀನು ಸಾಮಾನ್ಯಲಲ್ಲ, ಪಾರ್ವತಿ ದೇವಿ ಮಾನಸ ಪುತ್ರಿ ನೀನು ಅಂತ ನಿನ್ನನ್ನ ನಾನು ಅವಮಾನಿಸೋಕೆ ಒಂದೇ ಒಂದು ಕಾರಣ, ನೀನು ನನ್ನನ್ನ ಬಿಟ್ಟು ಚೆನ್ನಾಗಿ ಬದುಕಲಿ ಅಂತ. ನಾನು ತಪಸ್ಸು ಮಾಡಿಕೊಂಡು ಬದುಕಬೇಕಾದವನು, ನೀನು ಹಾಗಲ್ಲ, ನಾಗಜಾತಿಗೆ ಸೇರಿದವಳು.
ನಾಗರಾಣಿ ನೀನು. ನಿನ್ನ ಜೀವನ ಇದಲ್ಲ. ನೀನು ಸಂತೋಷವಾಗಿ ಬದುಕಬೇಕು. ನಾನು ಪೂರ್ವಿಕರಿಗೆ ಕೊಟ್ಟ ಮಾತಿನ ಪ್ರಕಾರ ನಿನಗೊಂದು ಸಂತಾನ ಕೊಟ್ಟಿದ್ದೀನಿ. ಇನ್ನು ನೀನು ನಿನ್ನ ದಾರಿ ನೋಡ್ಕೊ. ಆದ್ರೆ ಇವತ್ತು ನಿನ್ನ ಜೊತೆ ಇಷ್ಟು ವರ್ಷ ಸಂಸಾರ ಮಾಡಿದ್ರಿಂದ ನಿನಗೊಂದು ವರ ಕೊಡ್ತೀನಿ. ನೀನು ಇವತ್ತಿಂದ ಎಲ್ಲ ನಾಗಜಾತಿಗೆ ಆದಿದೇವತೆಯಾಗಿ ನಿಲ್ತೀಯ. ನಿನ್ನನ್ನು ಯಾರು ಪೂಜಿಸ್ತಾರೋ, ನಿನ್ನನ್ನು ಯಾರು ಒಲಿಸ್ಕೋತಾರೋ ಅವ್ರಿಗೆ ಐಶ್ವರ್ಯ, ಸಂತಾನ, ಯಾವುದೇ ಸಮಸ್ಯೆ ಬರಲ್ಲ ಅಂತ ಪ್ರಾಮಿಸ್ ಮಾಡ್ತಾರೆ. ಅದರ ನಂತರ ನಿನ್ನ ಹೊಟ್ಟೆಯಲ್ಲಿ ಬೆಳೀತಾ ಇರುವಂತ ಮಗು ಸಾಮಾನ್ಯವಾದುದಲ್ಲ. ನಮ್ಮ ಇಬ್ಬರ ತಪಶಕ್ತಿ, ಆ ಪರಮೇಶ್ವರನ ಶಕ್ತಿ ಎಲ್ಲ ಒಟ್ಟುಗೂಡಿಸ್ಕೊಂಡು ಹುಟ್ಟುತ್ತಾ ಇರುವಂತ ಮಗು ಅದು. ಅವನಿಂದ ಭವಿಷ್ಯತ್ತಿನಲ್ಲಿ ಒಂದು ಮಹತ್ತರವಾದ ಕಾರ್ಯ ನಡೆಯುತ್ತೆ. ನಿಮ್ಮ ನಾಗಜಾತಿನೇ ಅವನು ಉಳಿಸ್ತಾನೆ ಅಂತ ಹೇಳಿ ಜರತ್ಕರು ಮುನಿ ಹೊರಟೋಗ್ತಾರೆ. ಕೆಲ ಕಾಲ ಹೀಗೆ ಕಳೆಯುತ್ತೆ. ಮಾನಸಾದೇವಿ ಒಂದು ಗಂಡು ಮಗುವಿಗೆ ಜನ್ಮ ಕೊಡ್ತಾಳೆ. ಆ ಮಗುಗೆ ಗಂಡ ಹೋಗೋವಾಗ ಅಸ್ಥಿ ಅಂದ ಕಾರಣ ಅಸ್ತಿಕಾ ಅಂತ ಹೆಸರಿಡ್ತಾಳೆ ಮಾನಸಾದೇವಿ. ಇದು ಹೀಗಿರುವಾಗ ಭೂಲೋಕದಲ್ಲಿ ಜನಮೇಜಯ ಸರ್ಪಯಾಗ ಶುರು ಮಾಡ್ತಾನೆ. ಈ ಜನಮೇಜಯ ಪರೀಕ್ಷಿತ್ ಮಹಾರಾಜನ ಮಗ. ಪರೀಕ್ಷಿತ್ ಮಹಾರಾಜ ತಕ್ಷಕ ಅನ್ನೋ ಹಾವಿಂದ ಮೃತಪಟ್ಟಿರ್ತಾನೆ. ಅದೇ ಕಾರಣದಿಂದ ಎಲ್ಲಾ ಹಾವುಗಳ ಮೇಲೆ ಸೇಡು ಬೆಳೆಸ್ಕೊಂಡಂತ ಜನಮೇಜಯ ಸರ್ಪಯಾಗ ಶುರು ಮಾಡ್ತಾನೆ. ಈ ಜನಮೇಜಯ ಸಾಮಾನ್ಯನಲ್ಲ. ಹಾಗೆ ಆ ಯಾಗ ನಡೆಸ್ತಾ ಇರೋ ಋಷಿ ಮುನಿಗಳು ಕೂಡ ಸಾಮಾನ್ಯವಾದವರಲ್ಲ. ಯಾಗ ನಡೀತಾ ಇದೆ. ಚಿಕ್ಕ ಪುಟ್ಟ ಹಾವುಗಳು, ಭೂಲೋಕದ ಹಾವುಗಳು ಎಷ್ಟೋ ರಾಶಿ ರಾಶಿಯಾಗಿ ಬಂದು ಆ ಹೋಮಗುಂಡದೊಳಗೆ ಬಿದ್ದು ಸುಟ್ಟು ಬೂದಿಯಾಗ್ತಿದೆ. ತಕ್ಷಕ ಇಂದ್ರನ ಬಳಿ ಹೋಗಿ ಶರಣು ಬೇಡ್ತಾನೆ. ಆಗ ಇಂದ್ರ, ತಕ್ಷಕ ನೀನೇನು ಹೆದರಬೇಡ, ನನ್ನ ಸಿಂಹಾಸನನ ಸುತ್ಕೋ, ನಿನ್ನನ್ನ ಕಾಪಾಡೋ ಜವಾಬ್ದಾರಿ ನಂದು ಅಂತ ಹೇಳ್ತಾನೆ. ತಕ್ಷಕ ಅದೇ ರೀತಿ ಇಂದ್ರನ ಸಿಂಹಾಸನನ ಗಟ್ಟಿಯಾಗಿ ಸುತ್ತಕೊಂಡು ಕೂತಿರ್ತಾನೆ. ಅದೇ ಸಮಯದಲ್ಲಿ ಜನಮೇಜಯನ ಯಜ್ಞ ನಡೀತಾ ಇರೋ ಸ್ಥಳಕ್ಕೆ ಒಬ್ಬ ಪುಟ್ಟ ಬಾಲಕ ಬರ್ತಾನೆ. ಆ ಬಾಲಕ ಬಂದಿದ್ದೆ ಜನಮೇಜಯನ ಹತ್ರ ಹೋಗಿ ಭಿಕ್ಷಾಂದೇಹಿ ಅಂತ ಕೇಳ್ತಾನೆ. ಜನಮೇಜಯ, ನಿನಗೇನು ಬೇಕಾದ್ರೂ ಕೊಡ್ತೀನಿ. ಇವತ್ತು ನನಗೆ ತುಂಬಾ ಅಂದ್ರೆ ತುಂಬಾನೇ ಸಂತೋಷವಾಗಿರುವಂತ ದಿನ. ನನ್ನ ಅಕಾಲ ಶತ್ರು ಇವತ್ತು ಮೃತಪಡ್ತಾನೆ ಅಂತ ಹೇಳ್ತಾನೆ. ನನಗೆ ಸಮಯ ಬಂದಾಗ ನಿಮಗೆ ಯಾವ ಭಿಕ್ಷೆ ಕೊಡ್ಬೇಕು ಅಂತ ಕೇಳ್ತೀನಿ ಅಂತ ಹೇಳಿ ಈ ಬಾಲಕ ಒಂದು ಕಡೆ ಕುತ್ಕೋತಾನೆ. ಯಜ್ಞ ನಡೀತಾ ಇದೆ. ಚಿಕ್ಕ ಪುಟ್ಟ ಹಾವುಗಳೆಲ್ಲ ಖಾಲಿ ಆಯ್ತು. ಇನ್ನು ಮುನಿಗಳು ತಕ್ಷಕಾಯ ಸ್ವಾಹ ಅಂತಾರೆ. ತಕ್ಷಕ ಬಂದಿಲ್ಲ. ಸರಿ, ಏನಾಯ್ತು ಅಂತ ದಿವ್ಯ ದೃಷ್ಟಿಯಲ್ಲಿ ನೋಡ್ತಾರೆ. ಈ ತಕ್ಷಕ ಇಂದ್ರನ ಸಿಂಹಾಸನ ಸುತ್ತಕೊಂಡಿರೋ ವಿಷಯ ಕಾಣಿಸುತ್ತೆ. ಅದೇ ವಿಷಯನ ಜನಮೇಜಯನ್ಗೆ ಹೇಳಿದಾಗ ಜನಮೇಜಯ ಇಂದ್ರನ ಸಮೇತ ಖರೀರಿ ಅಂತ ಹೇಳ್ತಾನೆ. ಸರಿ, ಮಹಾಮುನಿಗಳು ಮಹೇಂದ್ರ ಸಮೇತ ತಕ್ಷಕಾಯ ಸ್ವಾಹ ಅಂತಾರೆ. ಅಂದ್ರೆ ಮಹೇಂದ್ರನ ಸಮೇತ ತಕ್ಷಕ ಬಂದು ಈ ಹೋಮಗುಂಡದೊಳಗೆ ಬೀಳ್ಲಿ ಅಂತ. ಆ ರೀತಿ ಅವರು ಹೇಳಿದ ಕೂಡಲೇ ಇಂದ್ರ ಅವನ ಸಿಂಹಾಸನದ ಸಮೇತ ಗಾಳಿಲಿ ಗಿರ 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 ತಿರ್ಕೊಂಡು ಈ ಹೋಮಗುಂಡದ ಹತ್ರ ಬರ್ತಾ ಇರ್ತಾನೆ. ಇಂದ್ರನಿಗೆ ಭಯ ಶುರುವಾಗುತ್ತೆ. ನನಗೇನ್ ಬಂತು ಈ ಗ್ರಾಚಾರ ಅನ್ಕೊಂಡು ಇಂದ್ರ ಅವನ ಸಿಂಹಾಸನದ ಸಮೇತ ಮಾಯ ಆಗ್ತಾನೆ. ಇನ್ನು ತಕ್ಷಕ ಒಬ್ಬನೇ ಗಾಳಿಲಿ ಹಾರ್ಕೊಂಡು ಈ ಹೋಮಗುಂಡದೊಳಗೆ ಬೀಳ್ಬೇಕು. 13 ಅಡಿ ಎತ್ತರದಲ್ಲಿರ್ತಾನೆ. ಎಲ್ಲರೂ ಕೂಡ ಕಾತುರದಿಂದ ಕಾಯ್ತಿರ್ತಾರೆ. ಯಾಕಂದ್ರೆ ತಕ್ಷಕನೇ ಇವರ ಮೇನ್ ಟಾರ್ಗೆಟ್. ತಕ್ಷಕನ್ಗೋಸ್ಕರನೇ ಇಲ್ಲಿ ಸರ್ಪಯಾಗ ನಡೆಸ್ತಾ ಇರೋದು. ಎಲ್ರೂ ಕಾತುರದಿಂದ ಕಾಯೋವಾಗ ಜನಮೇಜಯನ ಹತ್ರ ಭಿಕ್ಷೆ ಬೇಡದಂತ ಬಾಲಕ ಬಂದು ಆಗಸದ ಕಡೆ ಕೈ ತೋರಿಸ್ತಾ ನಿಲ್ಲು 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 ಅಂತ 3 ಸಾರಿ ಹೇಳ್ತಾನೆ. ಅಷ್ಟೇ. ಈ ಮಹಾಮುನಿಗಳು ಎಷ್ಟೊಂದು ಮಂತ್ರಗಳನ್ನ ಹೇಳಿ ತಕ್ಷಕನ್ನ ಬೀಳ್ಲಿ ಅಂತ ಕರೆದ್ರು ತಕ್ಷಕ ಅಲ್ಲಿಂದ 1 ಇಂಚು ಕೂಡ ಅಲ್ಲಾಡಲ್ಲ. ಇಷ್ಟು ಪುಟ್ಟ ಬಾಲಕ ಇಷ್ಟೊಂದು ಶಕ್ತಿ ಹೇಗೆ ಅನ್ಕೊಂಡು ಅವರೆಲ್ಲರೂ ಕೂಡ ಅವರ ದಿವ್ಯ ದೃಷ್ಟಿಯಿಂದ ನೋಡ್ತಾರೆ. ಈ ಬಾಲಕ ಬೇರಾರು ಅಲ್ಲ, ಮಾನಸಾದೇವಿ ಮಗ ಅಸ್ತಿಕ. ಈಗ ನಿಮಗೆ ಅರ್ಥ ಆಯ್ತು ಅನ್ಕೋತೀನಿ. ಶಿವನ ತೇಜಸ್ಸಿಂದ ಮಾನಸಾದೇವಿ ಹುಟ್ಟಿದ್ಯಾಕೆ, ಅವರ ಹೆಸರು ಜರತ್ಕರು ಅಂತ ಬದಲಾಗಿದ್ಯಾಕೆ, ಈ ಜರತ್ಕರು ಮುನಿ ಹಾಗೂ ಮಾನಸಾದೇವಿ ಶಕ್ತಿ, ಪರಮೇಶ್ವರನ ಶಕ್ತಿ ಎಲ್ಲ ಸೇರಿ ಈ ಅಸ್ತಿಕ ಹುಟ್ಟಿದ್ಯಾಕೆ ಅಂತ. ಈ ಅಸ್ತಿಕನಿಂದ ಸರ್ಪಗಳೆಲ್ಲ ಬದುಕುಳಿತವೆ. ಆಗ ಎಲ್ಲಾ ಸರ್ಪಗಳು ಅಸ್ತಿಕನ ಹತ್ರ ಬಂದು ಒಂದು ಮಾತು ಕೊಡ್ತವೆ. ಯಾರು ಹಾವು ಕಚ್ಚೋದಕ್ಕೂ ಮುಂಚೆ ನಿಮ್ಮ ಹೆಸರನ್ನ ನೆನೆಸ್ಕೋತಾರೋ
ನಾವವರನ್ನ ಕಚ್ಚಲ್ಲ ಅಂತ. ಇದೇ ಅಸ್ತಿಕನ ಕತೆ. ನಿಮಗೆ ಅಶ್ವತ್ಥ ಕಟ್ಟೆಯಲ್ಲಿ ಕಾಣಿಸುವಂತ 3 ವಿಗ್ರಹಗಳಿದೆಯಲ್ಲ, ಅದು ಇವ್ರದೇ. ಆ ಜಂಟಿ ಹಾವುಗಳು ಜರತ್ಕರು ಮುನಿ ಹಾಗೂ ಮಾನಸಾದೇವಿದು. ನೀವು ಅವರನ್ನ ಪೂಜೆ ಮಾಡೋದ್ರಿಂದ ಗಂಡ ಹೆಂಡತಿ ಮಧ್ಯೆ ಏನಾದ್ರೂ ಮನಸ್ತಾಪ, ಗಲಾಟೆ, ಈ ಡೈವರ್ಸು, ಅಕ್ರಮ ಸಂಬಂಧ ಇದ್ಯಾವುದೇ ಇದ್ರೂ ಕೂಡ ಹೊಟ್ಟೋಗುತ್ತೆ. ಇನ್ನು ಮಧ್ಯದಲ್ಲಿ ಕಾಣಿಸುವಂತ ನಾಗದೇವತೆ ಮಾನಸಾದೇವಿ, ಇವರನ್ನ ಪೂಜೆ ಮಾಡೋದ್ರಿಂದ ನಿಮಗೆ ನಾಗದೋಷಗಳು, ಹಾವಿಗೆ ಸಂಬಂಧಪಟ್ಟಿರುವಂತ ಎಂಥ ದೋಷ ಕೂಡ ಇರಲ್ಲ. ಹಾಗೆ ಐಶ್ವರ್ಯ, ಸಂತಾನ ಕೂಡ ಕಲಗುತ್ತೆ. ಇನ್ನು ಕೊನೆಯಲ್ಲಿ ನಿಮಗೆ ಕಾಣಿಸುವಂತ ಏಕೈಕ ನಾಗರಾಜ ಇರುವಂತ ವಿಗ್ರಹನೇ ಅಸ್ತಿಕ ಮಹಾಮುನಿ. ಮೊಟ್ಟ ಮೊದಲನೇ ಬಾರಿ ಒಂದು ಹಾವಿಗೂ ಮನುಷ್ಯನಿಗೂ ಹುಟ್ಟಿದಂತ ಸಂತಾನ. ಅಸ್ತಿಕ ಮಹಾಮುನಿನ ಪೂಜೆ ಮಾಡೋದ್ರಿಂದ ಹಾವಿಂದ ನಿಮಗೆ ಎಂಥ ಸಮಸ್ಯೆ ಬರಲ್ಲ, ಹಾವು ನಿಮ್ಮನ್ನ ಕಚ್ಚೋಕೋಗಲ್ಲ. ಇದೇ ಸ್ನೇಹಿತರೆ, ನಿಮಗೆ ನಾಗರಕಟ್ಟೆಯಲ್ಲಿ ಕಾಣಿಸುವಂತ 3 ವಿಗ್ರಹಗಳ ಕತೆ. ಈ ವಿಡಿಯೋ ನಿಮಗಿಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂತಹ ಹೆಚ್ಚಿನ ವಿಡಿಯೋಗಳಿಗಾಗಿ ತಪ್ಪದೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ. ಧನ್ಯವಾದಗಳು.